ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತೇಳಿ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಡ್ಬಂದರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತೊಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತೊಗೊಂಡೋಗ್ತೀನಿ, ಇದೊಂದು ಸೈನ್ ಹಾಕ್ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆನ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬ್ರ ಸಹಕಾರದಿಂದ ನಾನು ತೊಗೊಂಬಂದಿದ್ದೀನಿ. ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳೋದಿಲ್ಲ. ಅದ್ರ ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ 2018ರಲ್ಲೇ ಆಗ ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಅದು DPR ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು. ಆ ಸರ್ವೆನ ಮಾಡಿಸಿ ಅದರಲ್ಲಿ 1954 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು. ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿಗೆ ಹೋಯಿತು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ನಾನು ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು. ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ. 50% ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 100% ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವುದೇ ರೈಲ್ವೆ ಯೋಜನೆಗಳಿಗೆ. ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ. ಇವಾಗಿನ ಅದು ರದ್ದಾಗಿದೆಯೋ, ಅದು ಯಾವ ಹಂತದಲ್ಲಿದೆ, ಅದ್ರ ಬಗ್ಗೆ ನಾನು ಕಳೆದ 1.25 ವರ್ಷಗಳಿಂದ ನಾನು ಸಂಸದನಾಗಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಹೆಚ್ಚಿನ ಮಾಹಿತಿ ಆಗಲಿ, ಅದ್ರ ಬಗ್ಗೆ ಏನೇ ಅದರ ಡೆವಲಪ್ಮೆಂಟ್ ಆಗಲಿ, ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ, ಖಂಡಿತ ಅವರು ಅದಕ್ಕೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತೇಳಿ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಡ್ಬಂದರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತೊಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತೊಗೊಂಡೋಗ್ತೀನಿ, ಇದೊಂದು ಸೈನ್ ಹಾಕ್ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆನ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬ್ರ ಸಹಕಾರದಿಂದ ನಾನು ತೊಗೊಂಬಂದಿದ್ದೀನಿ.
ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳೋದಿಲ್ಲ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ 2018ರಲ್ಲೇ ಆಗ ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಅದು DPR ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು. ಆ ಸರ್ವೆನ ಮಾಡಿಸಿ ಅದರಲ್ಲಿ 1954 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು. ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿಗೆ ಹೋಯಿತು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ನಾನು ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು. ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ. 50% ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 100% ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವುದೇ ರೈಲ್ವೆ ಯೋಜನೆಗಳಿಗೆ. ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ. ಇವಾಗಿನ ಅದು ರದ್ದಾಗಿದೆಯೋ, ಅದು ಯಾವ ಹಂತದಲ್ಲಿದೆ, ಅದ್ರ ಬಗ್ಗೆ ನಾನು ಕಳೆದ 1.25 ವರ್ಷಗಳಿಂದ ನಾನು ಸಂಸದನಾಗಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಹೆಚ್ಚಿನ ಮಾಹಿತಿ ಆಗಲಿ, ಅದ್ರ ಬಗ್ಗೆ ಏನೇ ಅದರ ಡೆವಲಪ್ಮೆಂಟ್ ಆಗಲಿ, ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ. ಖಂಡಿತ ಅವರು ಅದಕ್ಕೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗ್ಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತೇಳಿ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ 50 ಕೋಟಿವರೆಗೂ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತಗೊಂಬಂದರು. ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು, ಈ ಥರ ಸುಮಾರು ಟೆಂಪಲ್ಗಳಿತ್ತು. ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟರ್ ತೊಗೊಂಡು, ಸರ್ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ತೊಗೊಂಡೋಗ್ತೀನಿ, ಇದೊಂದು ಸೈನ್ ಹಾಕ್ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟರ್ ಇಟ್ಕೊಂಡು ನಾನು ಆ ಯೋಜನೆನ ಕರ್ನಾಟಕಕ್ಕೆ ಸ್ಯಾಂಕ್ಷನ್ ಮಾಡಿಸಿದೆ. ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು. ಆಗ 3 ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು, ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವನ್ನು ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು. ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಮಿನಿಸ್ಟರ್ ಆಗಿದ್ದಂತಹ ಸಾರಾ ಮಹೇಶಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಪ್ರೀತಿನ ಇಟ್ಕೊಂಡು ಈ ಯೋಜನೆನ 3 ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು. ಮೋದಿಜಿಯವರು ಹೆಚ್ಚು ಕಡಿಮೆ 46 ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ. ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ 46 ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ, ಸಾರಾ ಮಹೇಶಣ್ಣ ಅವರ ಸಹಕಾರದಿಂದ, ಯಡಿಯೂರಪ್ಪ ಸಾಹೇಬ್ರ ಸಹಕಾರದಿಂದ ನಾನು ತೊಗೊಂಬಂದಿದ್ದೀನಿ. ಇವತ್ತು ನಾನು ಸಂಸದನಲ್ಲ, ನಮ್ಮ ಹಾಲಿ ಸಂಸದರಿದ್ದಾರೆ, ಅವರು ಅದ್ರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ. ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು 46 ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ. ಇದರ ಆಚೆಗೆ ನಾನೇನೂ ಕೂಡ ನಾನು ಹೇಳೋದಿಲ್ಲ. ನಾನು ಸಂಸದನಾಗಿರುವಂಥ ಸಂದರ್ಭದಲ್ಲಿ 2018ರಲ್ಲೇ ಆಗ ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ. ಅದು DPR ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು. ಆ ಸರ್ವೆನ ಮಾಡಿಸಿ ಅದರಲ್ಲಿ 1954 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು. ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನೂ ಜಾಸ್ತಿಗೆ ಹೋಯಿತು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ನಾನು ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು. ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ. 50% ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು. ಲ್ಯಾಂಡ್ ಅಕ್ವಿಸಿಷನ್ ಮಾಡಿ 100% ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವುದೇ ರೈಲ್ವೆ ಯೋಜನೆಗಳಿಗೆ. ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ. ಇವಾಗಿನ ಅದು ರದ್ದಾಗಿದೆಯೋ, ಅದು ಯಾವ ಹಂತದಲ್ಲಿದೆ, ಅದ್ರ ಬಗ್ಗೆ ನಾನು ಕಳೆದ 1.25 ವರ್ಷಗಳಿಂದ ನಾನು ಸಂಸದನಾಗಿಲ್ದಲೇ ಇರೋದ್ರಿಂದ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಏನೇ ಹೆಚ್ಚಿನ ಮಾಹಿತಿ ಆಗಲಿ, ಅದ್ರ ಬಗ್ಗೆ ಏನೇ ಅದರ ಡೆವಲಪ್ಮೆಂಟ್ ಆಗಲಿ, ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ. ಖಂಡಿತ ಅವರು ಅದಕ್ಕೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡ್ತಾರೆ.